ಒಂದು ದಿನ ಬೆಳಗಿನ ಜಾವ ಪುಟಾಣಿ ಹನುಮಂತ ಮಂಚದಿಂದ ಎದ್ದು ಹೊರಗೆ ಬಂದನು. ಅವನ ಹೊಟ್ಟೆ ಹಸಿವಿನಿಂದ ಗುಳುಗುಟ್ಟುತ್ತಿತ್ತು. ಏನಾದರೂ ತಿನ್ನಲು ಸಿಕ್ಕರೆ ಸಾಕು ಎಂದುಕೊಳ್ಳುತ್ತಾ ಅವನು ಅತ್ತಿತ್ತ ನೋಡಿದನು. ಆಗ ಆಕಾಶದಲ್ಲಿ ಕೆಂಪು ಬಣ್ಣದ ದೊಡ್ಡ ಚೆಂಡೊಂದು ಹೊಳೆಯುತ್ತಾ ನಿಧಾನವಾಗಿ ಮೇಲಕ್ಕೆ ಬರುತ್ತಿರುವುದು ಅವನ ಕಣ್ಣಿಗೆ ಬಿತ್ತು. ಅಬ್ಬಾ! ಎಷ್ಟು ದೊಡ್ಡ ಹಣ್ಣು! ನಾನಿದನ್ನು ತಿನ್ನಲೇಬೇಕು ಎಂದುಕೊಂಡು ಅವನು ಆಕಾಶದತ್ತ ಜಿಗಿದನು. ಅದು ಹಣ್ಣಲ್ಲ, ಸೂರ್ಯ. ಹನುಮಂತನನ್ನು ತಡೆಯಲು ಇಂದ್ರದೇವನು ತನ್ನ ವಜ್ರಾಯುಧದಿಂದ ಅವನನ್ನು ಹೊಡೆದನು. ಪೆಟ್ಟಿನಿಂದ ಹನುಮಂತನ ದವಡೆ ಮುರಿದು ಹೋಯಿತು. ಅಪ್ಪ ವಾಯುದೇವನಿಗೆ ಕೋಪ ಬಂತು. ಮಕ್ಕಳು ನೋವಾದಾಗ ತಂದೆ ತಾಯಿಗೆ ಆಗುವಷ್ಟೇ ನೋವು ವಾಯುದೇವನಿಗೂ ಆಯಿತು. ಗಾಳಿಯನ್ನು ನಿಲ್ಲಿಸಿಬಿಟ್ಟರು. ಎಲ್ಲರೂ ಉಸಿರಾಡಲಾಗದೆ ಒದ್ದಾಡಿದರು. ಆಗ ಶಿವನು ಹನುಮಂತನಿಗೆ ಜೀವ ಕೊಟ್ಟನು. ವಾಯುದೇವನ ಕೋಪವು ಶಾಂತವಾಯಿತು. ಎಲ್ಲರೂ ಮತ್ತೆ ಸುಲಭವಾಗಿ ಉಸಿರಾಡಲು ಸಾಧ್ಯವಾಯಿತು. ಈ ಕಥೆಯಿಂದ ನಾವೇನು ಕಲಿಯುತ್ತೇವೆ ಗೊತ್ತಾ? ಹಸಿವಾದಾಗ ಏನಾದರೂ ಸಿಕ್ಕರೆ ತಿನ್ನಬಾರದು. ಯಾವುದೇ ಕೆಲಸ ಮಾಡುವಾಗ ಯೋಚಿಸಿ ಮಾಡಬೇಕು. ನಮ್ಮಿಂದ ಬೇರೆಯವರಿಗೆ ತೊಂದರೆಯಾಗಬಾರದು. ತಪ್ಪು ಮಾಡಿದರೆ ಕ್ಷಮೆ ಕೇಳಬೇಕು. ತಂದೆ ತಾಯಿಯ ಪ್ರೀತಿ ಅಪಾರವಾದದ್ದು.